ಕಾವೇರಿ ಪ್ರಾಧಿಕಾರದ ಆದೇಶವನ್ನು ಖಂಡಿಸಿ ವಿರೋಧಿಸಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂತ ಬಂದ್ಗೆ ನಿರೀಕ್ಷಿತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ. ಬಹುತೇಕ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರಿಂದ ಅಂತರ ಕಾಯ್ದುಕೊಂಡು ಬಂದ್ನಲ್ಲೂ ಕೂಡ ಅದು ಕಾಣಿಸ್ತಾ ಇದೆ. ಬೆಳಗ್ಗೆ 6ರಿಂದ ಬಂದ್ ಅಂತ ವಾಟಾಳ್ ನಾಗರಾಜ್ ಹೇಳಿದ್ರೆ ಯಾವುದೇ ಬಂದ್ ಕಾಣಿಸ್ತಾ ಇಲ್ಲ. ಬಂದ್ ಇಲ್ಲದೆ ಪ್ರತಿಭಟನೆಗಷ್ಟೇ ಸೀಮಿತವಾಗುವಂತ ಸಾಧ್ಯತೆ ಇದೆ. ಬೆಂಗಳೂರು ಯಥಾಸ್ಥಿತಿ ಇದೆ. ಯಾವ ಎಫೆಕ್ಟೂ ಕೂಡ ಆಗಿಲ್ಲ. ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂತ ಬಂದ್ನಿಂದ ವ್ಯಾಪಾರ ವ್ಯವಹಾರ ಎಂದಿನಂತೆ ನಡೀತಾ ಇದೆ. ಬಸ್ಸುಗಳು ವಾಹನಗಳು ಓಡಾಡ್ತಾ ಇದ್ದಾವೆ. ಬಂದ್ನ ಬಿಸಿ ತಟ್ಟೇ ಇಲ್ಲ. ಗೊಂದಲದಿಂದಲೇ ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಹಲವು ಸಂಘಟನೆಗಳು ಅಂತರ ಕಾಯ್ದುಕೊಂಡು ವಾಟಾಳ್ ನಾಗರಾಜ್ ಅವರಿಂದ ಅವ್ರ ಜೊತೆಗೆ ನಿಂತವರು ಕೊನೆಗೆ ಅವರಿಂದ ದೂರ ಆದರು. ಅವರ ಎಡಬಲದಲ್ಲಿ ಇದ್ದಂತ ನಾಯಕರೇ ಕೊನೆಗೆ ಇಲ್ಲ, ನಾವು ಇದಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋ ನಿರ್ಧಾರ ತೆಗೆದುಕೊಂಡರು. ಅದರ ಪರಿಣಾಮ ಈಗ ಗೋಚರಿಸ್ತಾ ಇದೆ. ಕರೆ ಕೊಟ್ಟಿರುವಂತ ಬಂದ್ಗೆ ಯಾವ ಪ್ರತಿಕ್ರಿಯೆಯೂ ಕೂಡ ಸಿಗ್ತಾ ಇಲ್ಲ. ಯಥಾಸ್ಥಿತಿ ಇದೆ ರಾಜ್ಯದಾದ್ಯಂತ ಪರಿಸ್ಥಿತಿ. ಮೆಜೆಸ್ಟಿಕ್ನಲ್ಲಿ ಯಾವತ್ತಿನ ವಾತಾವರಣ, ಯಾವತ್ತಿನ ಸ್ಥಿತಿ ಇದೆ. ಬಸ್ಸುಗಳು ಓಡಾಡ್ತಾ ಇದ್ದಾವೆ, ಜನರು ಓಡಾಡ್ತಾ ಇದ್ದಾರೆ. ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುತ್ತೆ. ಎರಡು ದೃಶ್ಯಗಳು ಬೆಂಗಳೂರಿಗೆ ಸಂಬಂಧಿಸಿ. ಒಂದು ಮೆಜೆಸ್ಟಿಕ್ ಬಸ್ಸು ನಿಲ್ದಾಣ, ಮತ್ತೊಂದು ಕೆಆರ್ ಮಾರುಕಟ್ಟೆ. ಕೆಆರ್ ಮಾರುಕಟ್ಟೆಯಲ್ಲಿ ಯಾವತ್ತಿನಂತೆ ವ್ಯಾಪಾರ ವ್ಯವಹಾರ ನಡೀತಾ ಇದೆ. ಮೆಜೆಸ್ಟಿಕ್ನಲ್ಲೂ ಕೂಡ ಬಸ್ಸುಗಳು ಓಡಾಡ್ತಾ ಇದ್ದಾವೆ. ಅದು BMTC ಬಸ್ ನಿಲ್ದಾಣ ಇರಬಹುದು, KSRTCಯ ಬಸ್ ನಿಲ್ದಾಣ ಇರಬಹುದು. ಅಂದರೆ ದೂರದ ಊರಿನಿಂದ ಬರುವಂಥ ಬಸ್ಸುಗಳು ಯಾವತ್ತಿನಂತೆ ಬರ್ತಾ ಇದ್ದಾವೆ. ದೂರದ ಊರಿಗೆ ಹೋಗುವಂಥ ಬಸ್ಸುಗಳು ಕೂಡ ಯಾವತ್ತಿನಂತೆ ಸಂಚರಿಸ್ತಾ ಇದ್ದಾವೆ. BMTC ಸಿಟಿಯೊಳಗೆ ಓಡಾಡುವಂಥ ಬಸ್ಸುಗಳು ಅವುಗಳು ಕೂಡ ಯಾವತ್ತಿನಂತೆ ಓಡಾಡ್ತಾ ಇದ್ದಾವೆ. ಆಟೋ ರಿಕ್ಷಾ ಕ್ಯಾಬ್ಗಳು ಯಾವತ್ತಿನಂತೆ ಸಂಚರಿಸ್ತಾ ಇದ್ದಾವೆ. ಕೆಆರ್ ಮಾರುಕಟ್ಟೆಯಲ್ಲಿ ವ್ಯಾಪಾರ ವ್ಯವಹಾರ ಎಂದಿನಂತೆ ನಡೀತಾ ಇದೆ. ಬೆಂಗಳೂರಿನಿಂದ ತಮಿಳುನಾಡಿಗೆ ಹೋಗುವಂಥ ಬಸ್ಸುಗಳಿಗೆ ತಾತ್ಕಾಲಿಕವಾಗಿ ತಡೆಯೊಡ್ಡಲಾಗಿತ್ತು. ಆದರೆ ಈಗ ಎಂದಿನಂತೆ ಸಂಚರಿಸ್ತಾ ಇದ್ದಾವೆ ತಮಿಳುನಾಡಿನ ಬಸ್ಸುಗಳು. ಬೆಂಗಳೂರಿನಿಂದ ತಮಿಳುನಾಡಿಗೆ ಹೋಗೋ ಬಸ್ಸುಗಳು ಸ್ಯಾಟಲೈಟ್ ಬಸ್ಸು ನಿಲ್ದಾಣದಿಂದ ಎಂದಿನಂತೆ ಸಂಚರಿಸ್ತಾ ಇದ್ದಾವೆ ಬಸ್ಸುಗಳು. ತಾತ್ಕಾಲಿಕವಾಗಿ ತಡೆಯೊಡ್ಡುವಂಥ ಪ್ರಯತ್ನ ಆಗಿತ್ತು. ಆದರೆ ಪೊಲೀಸರು ಈಗ ಅನುವು ಮಾಡಿಕೊಟ್ಟಿದ್ದಾರೆ ಬಸ್ಸುಗಳು ಓಡಾಡೋದಕ್ಕೆ. ಎಂದಿನಂತೆ ಬಸ್ಸುಗಳು ಸಂಚರಿಸ್ತಾ ಇದ್ದಾವೆ. ತಮಿಳುನಾಡು ಬಸ್ಸುಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಬಂದ್ 6 ಗಂಟೆಗೆ ಆರಂಭ ಆಯಿತು. ಒಂದು ಹಂತದಲ್ಲಿ ಬಸ್ಸುಗಳ ಓಡಾಟಕ್ಕೆ ತಡೆಯೊಡ್ಡುವಂಥ ಪ್ರಯತ್ನ ಆಯಿತು ಮೈಸೂರು ರೋಡಲ್ಲಿ. ಬಟ್ ಪೊಲೀಸರು ಬಂದರು, ಪೊಲೀಸರು ಬಸ್ಸುಗಳ ಓಡಾಟಕ್ಕೆ ಅನುಮತಿಸಿದರು. ತಮಿಳುನಾಡು ಸರ್ಕಾರಿ ಬಸ್ಸುಗಳು ಮತ್ತು ಖಾಸಗಿ ಬಸ್ಸುಗಳು ಯಾವತ್ತಿನಂತೆ ಓಡಾಡ್ತಾ ಇದ್ದಾವೆ. ಬಂದ್ನ ಬಿಸಿ ತಟ್ಟಿಲ್ಲ. ಬಂದ್ಗೆ ನಿರೀಕ್ಷಿತ ಬೆಂಬಲ ಸಿಗ್ತಾ ಇಲ್ಲ. ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. 6ರಿಂದ 6 ಬಂದು ಅಂತ ವಾಟಾಳ್ ನಾಗರಾಜ್ ಹೇಳಿದ್ರು. ಆದರೆ ಯಾವ ಬಂದು ಕೂಡ ಆಗಿಲ್ಲ. ತಮಿಳುನಾಡಿಗೆ ನೀರು ಹರಿಸೋದನ್ನು ವಿರೋಧಿಸಿ ಪ್ರತಿಭಟನೆಗಳಾಗ್ತಾ ಇದೆ. ಅಲ್ಲಲ್ಲಿ ಮೈಸೂರು ಮಂಡ್ಯದಲ್ಲಿ ಬಂದ್ ಆಗಿಲ್ಲ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಮಡಿಕೆ ಚಳವಳಿಯನ್ನು ಹೋರಾಟಗಾರರು ಮಾಡಿದ್ದಾರೆ. ಪ್ರತಿಭಟನೆಗಳಿಗಷ್ಟೇ ಸೀಮಿತವಾಗ್ತಾ ಇದೆ. ಖಾಲಿ ಕೊಡ ಪ್ರದರ್ಶನ, ಮಡಿಕೆ ಚಳವಳಿ ಮಂಡ್ಯದಲ್ಲಿ ಮಾಡಿರೋದು. ಸಂಜಯ್ ವೃತ್ತದಲ್ಲಿ ತಮಿಳುನಾಡಿಗೆ ನೀರು ಹರಿಸಬಾರದು, ಪ್ರಾಧಿಕಾರದ ಆದೇಶವನ್ನು ಪಾಲಿಸಬಾರದು ಅಂತ ಒತ್ತಾಯಿಸ್ತಾ ಇದ್ದಾರೆ. ಸರ್ಕಾರವೂ ಹೇಳಿದೆ ಇಲ್ಲ ನಾವು ಮಾಡಲ್ಲ, ಸದ್ಯಕ್ಕೆ ನೀರು ಬಿಡಲ್ಲ. ಇವತ್ತು ಸುಪ್ರೀಂ ಕೋರ್ಟ್ನ ವಿಚಾರಣೆ ಇದೆ. ಸುಪ್ರೀಂ ಕೋರ್ಟ್ನ ಆದೇಶ ಏನು ಬರುತ್ತೆ ಅನ್ನೋ ಪ್ರಶ್ನೆ ಇದೆ. ಮಂಡ್ಯದಲ್ಲಿ ನಡೆದಿರುವಂಥ ಪ್ರತಿಭಟನೆಯ ದೃಶ್ಯವನ್ನು ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ.
ತಮ್ಮ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಸೈಯದ್ ವಾಟಾಳ್ ನಾಗರಾಜ್ ಅವರು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅಂತ ಹೋರಾಟವನ್ನು ಮಾಡ್ತಾರೆ. ಬರೀ ಕಾವೇರಿ ನೀರಿನ ವಿಚಾರವಾಗಿ ನಾವು ಹೋರಾಟವನ್ನು ಮಾಡ್ತಿಲ್ಲ. ಸಮಗ್ರ ಕರ್ನಾಟಕದ ಅಭಿವೃದ್ಧಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಮೇಕೆದಾಟು ಯೋಜನೆ ಜಾರಿಯಾಗಬೇಕು, ಮಹದಾಯಿ ಯೋಜನೆ ಜಾರಿಯಾಗಬೇಕು, ಕಳಸಾಬಂಡು ಯೋಜನೆ ಜಾರಿಯಾಗಬೇಕು. ಸಮಗ್ರ ಎಲ್ಲ ಕರ್ನಾಟಕದ ಎಲ್ಲ ಜನರಿಗೂ ಒಳ್ಳೆಯದಾಗಲಿ. ಮತ್ತು ಏನು ಕನ್ನಡಿಗರಿಗೆ ಉದ್ಯೋಗ ಸಿಗ್ತಿಲ್ಲ, ಕನ್ನಡ ಶಾಲೆಗಳು ಮುಗಿಸ್ತಾ ಇದ್ದಾರೆ, ಇವೆಲ್ಲ ಒಂದು 10 ಅಜೆಂಡಾಗಳನ್ನ ಇಟ್ಕೊಂಡು ಹೋರಾಟವನ್ನು ಮಾಡ್ತೀವಿ. ಇದನ್ನು ತಿಳ್ಕೊಳ್ಳೋದ್ರಲ್ಲಿ ಜನಗಳು ಸ್ವಲ್ಪ ವಿಫಲರಾಗಿದ್ದಾರೆ. ಹಾಗೂ ರಾಜ್ಯ ಸರ್ಕಾರ ತಪ್ಪು ಮನವರಿಕೆಯನ್ನು ಸಂಘಟನೆಗಳಿಗೆ ಕೊಡ್ತಾ ಇದ್ದಾರೆ. ನೀರು ಬರ್ತಾ ಇದೆ, ಮಳೆ ಬರ್ತಾ ಇದೆ, ಮಳೆನ ನಾವು ನೀರು ಬಿಡ್ತಾ ಇದೀವಿ ಅಂತ ಯಾವುದೇ ಕಾರಣಕ್ಕೂ ಒಂದೇ ವಿಚಾರವಾಗಿ ನಾವು ಹೋರಾಟ ಮಾಡ್ತಿಲ್ಲ. ದಯಮಾಡಿ ಕನ್ನಡಿಗರೆಲ್ಲ ಬಂದ್ಗೆ ಸಹಕಾರ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ಅವ್ರಿಗೆ ಮೈಸೂರಿನಲ್ಲಿ ಈ ಪ್ರತಿಭಟನೆ ಎಲ್ಲಿ ತನಕ ಇರುತ್ತೆ? ಪ್ರತಿಭಟನೆ ಸಂಜೆ ತನಕ ಮಾಡ್ತೀವಿ ಸರ್ ನಾವು ಹೋರಾಟವನ್ನು. ನಮಗೆ ಅನ್ಯಾಯ ಆಗ್ತಾ ಇರೋದು ತಮಿಳುನಾಡಿನಿಂದ. ತಮಿಳುನಾಡವರು ಪದೇ ಪದೇ ಖ್ಯಾತೆಗಳನ್ನು ಮಾಡಿ ಯಾವುದೋ ನೂರಾರು ವರ್ಷಗಳ ಹಿಂದೆ ಅಮೆಂಡ್ಮೆಂಟ್ ಆದಂಥ ಒಪ್ಪಂದವನ್ನು ಅದನ್ನು ರಿಲೀಸ್ ಮಾಡಿಕೊಂಡು ಅದನ್ನೇ ತಮ್ಮ ಅಸ್ತ್ರ ಅಂತ ಮಾಡಿಕೊಂಡು ಉಪಯೋಗಿಸ್ತಾ ಇದ್ದಾರೆ. ಅದು ಸರಿಯಲ್ಲ. ಈ ದೇಶದ ಜನತೆ ಇವತ್ತು ಅರ್ಥ ಮಾಡ್ಕೋಬೇಕು. ಹಿಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಮಾಡ್ತಂಥ ನಿಯಮಗಳನ್ನು ಇದೇ ಬ್ರಿಟಿಷ್ ಸರ್ಕಾರ ಹೋದ್ರು, ಆದರೆ ಅದನ್ನು ಪಾಲನೆ ಮಾಡ್ಕೊಂಬಂದಂಥ ನಮ್ಮ ಕೇಂದ್ರ ಸರ್ಕಾರದವರಲ್ಲಿ, ನಮ್ಮ ರಾಜ್ಯ ಸರ್ಕಾರದವರಾಗಲಿ ವಿಭಜನೆ ಮಾಡಲಿಲ್ಲ ದೇಶಗಳನ್ನು. ಬಂದ್ನ ವಾಸ್ತವ ಚಿತ್ರಣ ಏನಿದೆ ಅನ್ನೋದನ್ನು ವಿವರಿಸೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಮೊದಲನೇದಾಗಿ ಹರೀಶ್ ಇದ್ದಾರೆ, ಬೆಂಗಳೂರಿನ KSRTC ಬಸ್ ನಿಲ್ದಾಣ ಅಂದರೆ ಮೆಜೆಸ್ಟಿಕ್ ಸಮೀಪ. ಇನ್ನು ನಂದನ್ ಮಂಡ್ಯದಿಂದ ಟೌನ್ ಹಾಲ್ ಸಮೀಪ ಕಿರಣ್ ಇದ್ದಾರೆ. ಮಂಡ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನು ವಿವರಿಸ್ತಾರೆ. ನಂದನ್ ಏನಾಗ್ತಿದೆ ಮಂಡ್ಯದಲ್ಲಿ? ಬೆಂಬಲ ಏನಾದರೂ ಸಿಗ್ತಾ ಇದೆಯಾ? ಬಂದ್ ಆಗತ್ತಾ? ಪ್ರತಿಭಟನೆಗಷ್ಟೇ ಸೀಮಿತನಾ? ರಕ್ಷತ್, ಕಾವೇರಿ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಕರ್ನಾಟಕ ಬಂದನ್ನು ಬೆಂಬಲಿಸಿ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಮಂಡ್ಯದಲ್ಲಿ ಪ್ರತಿಭಟನೆಗಳು ಆರಂಭ ಆಗಿರ್ತಕ್ಕಂಥದ್ದು. ಮಂಡ್ಯ ಸಂಜೆ ವೃತ್ತದ ಚಿತ್ರಣಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಸಾಕಷ್ಟು ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳ ಕಾರ್ಯಕರ್ತರು ಎಲ್ಲರೂ ಕೂಡ ಬೆಳ್ಳಂಬೆಳಗ್ಗೆ ಸಂಜೆ ವೃತ್ತದಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಂದ್ಗೆ ಒಂದು ಶೇಕಡವಾರು ಬೆಂಬಲ ಮಂಡ್ಯದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕೆಲವೊಂದಷ್ಟು ಅಂಗಡಿ ಮುಂಗಟ್ಟುಗಳು ಮುಚ್ಚಿವೆ. ಅದನ್ನ ಹೊರತುಪಡಿಸಿದ್ರೆ ಬಸ್ ಎಂದಿನಂತೆ ಓಡಾಡ್ತಾ ಇದೆ, ಆಟೋ ಎಂದಿನಂತೆ ಓಡಾಡ್ತಾ ಇದೆ. ಕೆಲವೊಂದಷ್ಟು ವ್ಯಾಪಾರಿಗಳು ಅಂದ್ರೆ ಹೋಟೆಲ್ ಮಾಲೀಕರು ನೈತಿಕ ಬೆಂಬಲವನ್ನು ಕೊಟ್ಟಿದ್ರೆ ಏನು ದಿನನಿತ್ಯ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾರೆ ಅವರು ಬಾಗಿಲನ್ನ ಮುಚ್ಚಿ ಇಲ್ಲಿವರೆಗೆ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನೆಗಳು ಜೋರಾಗಿವೆ. ಖಾಲಿ ಮಡಕೆಯನ್ನ ಪ್ರದರ್ಶನ ಮಾಡಿ ಅಂದ್ರೆ ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಖಾಲಿ ಮಡಕೆಯನ್ನ ಕೊಡ್ತಾ ಇದೆ ಅನ್ನುವಂತ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಖಾಲಿ ಮಡಕೆಯನ್ನ ಪ್ರದರ್ಶನ ಮಾಡಿ ಪ್ರತಿಭಟನೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ವಿನೂತನ ಪ್ರತಿಭಟನೆ ನಾವು ನೋಡಬಹುದು. ಹುರುಳಿಕಾಳನ್ನ ಇಲ್ಲಿ ಹೋರಾಟಗಾರರು ತಂದಿರತಕ್ಕಂಥದ್ದು. ಅಂದ್ರೆ ಹುರುಳಿ ಬಿತ್ತಿಸ್ತೀನಿ ಎನ್ನುವಂತಹ ಹೇಳಿಕೆಗಳು ಜನಪ್ರತಿನಿಧಿಗಳು ಕೊಟ್ಟಿದ್ರು. ಅಂದ್ರೆ ಹುರುಳಿ ಬೆಳೆಯೋದಕ್ಕೆ ನೀರಿನ ಅಗತ್ಯ ಅಷ್ಟಿರೋದಿಲ್ಲ. ಇಂತಹ ಬರದ ಪರಿಸ್ಥಿತಿಯಲ್ಲಿ ಹುರುಳಿ ಚೆಲ್ಲೋದೇ ನಮಗೆ ಗತಿ ಎನ್ನುವಂತಹ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆ ಹೋರಾಟಗಾರರು ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಏನ್ ಸರ್ ಇದು ವಿನೂತನ ಪ್ರತಿಭಟನೆ ಸಂದೇಶ? ಮಂಡ್ಯದಲ್ಲಿ ಬೆಳೆ ಇಲ್ಲ, ರೈತರು ನೀರಿಲ್ಲ, ಹುಳ್ಳಿಕಾಳು ತಿನ್ನಬೇಕು, ನೀರು ಇಲ್ದಿರೋ ಮಡಕೆಯಲ್ಲಿ ಅರ್ಧ ಮಡಕೆ ನೀರು ಕುಡಿಬೇಕು. ಇಂಥ ಸ್ಥಿತಿಲಿ ರೈತರು ಇದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳು ನಾನು ನೀರು ಬಿಟ್ಟಿಲ್ಲ, ಕರ್ನಾಟಕ ಬಂದ್ ಮಾಡಬೇಡಿ ಅಂದ್ರು. ಆದರೆ ಕಪಿನಿಂದ 10 TMC ನೀರು ತಮಿಳುನಾಡು ಕೊಟ್ಟಾಯ್ತು. ನಮ್ಮ ನೀರು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದಂಥ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಇವತ್ತೇನಾದ್ರೂ ಮೇಕೆದಾಟು ಯೋಜನೆ ಮಾಡಿದ್ರೆ 10 TMC ಹೆಚ್ಚು ನೀರು ಮೇಕೆದಾಟು ಯೋಜನೆಯಲ್ಲಿ ಉಳಿತಾ ಇತ್ತು. ನೀರು ಬೆಂಗಳೂರು ನಗರ, ರಾಮನಗರ ಜನರ ಜಿಲ್ಲೆಗೆ ನೀರು ಕುಡಿಯೋ ನೀರು ಯೋಜನೆ ಆಗ್ತಾ ಇತ್ತು. ಹಾಗಾಗಿ ಮಹತ್ವದ ಯೋಜನೆಯನ್ನ ನೀವೇ ತಂದಂತ ಹೋರಾಟಗಾರರು ಯಾಕೆ ಈ ತರದ ನಿರ್ಧಾರವನ್ನ ಹಿಂದೆ ಸರಿತಿದ್ದೀರಾ? ಮೇಕೆದಾಟು ಯೋಜನೆ ನೀವು ಅಧಿಕಾರಕ್ಕೆ ಬಂದು ನೀವೇ ಆ ಅಧಿಕಾರವನ್ನ ಮರ್ತೋದ್ರೆ ರೈತರಿಗೆ ಮಾಡೋ ದೊಡ್ಡ ಅನ್ಯಾಯ ಆಗ್ತಿದೆ. ರಾಜ್ಯದ ಮುಖ್ಯಮಂತ್ರಿಗಳೇ, ಯಾವುದೇ ಕಾರಣಕ್ಕೂ ನೀವು ಮಹತ್ವದ ಯೋಜನೆ ಕಾವೇರಿ ಸಮಸ್ಯೆಗೆ ಪರಿಹಾರ ಮೇಕೆದಾಟು ಯೋಜನೆ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದೀವಿ. ತಾವೇ ರಾಜ್ಯದ ಮುಖ್ಯಮಂತ್ರಿಗಳು ಮಂಡಲ ರಚನೆ ಮಾಡಿದ್ಮೇಲೆ ಸಚಿವರನ್ನೇ ಕಳಿಸಿ ಎಲ್ಲ ಕಡೆ ಎಲ್ಲ ತಾಲೂಕುಗಳಿಗೆ ಬರ ಪೀಡಿತ ಪ್ರದೇಶ ಅಂತೇಳಿ ವೀಕ್ಷಣೆ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ 4-5 ರೈತ ಆತ್ಮಹತ್ಯೆ ಆಯಿತು. ಆ ಮನೆಗಳಿಗೂ ಸುಸ್ತುವಾರಿ ಸಚಿವರು ಭೇಟಿ ಕೊಟ್ಟಿದ್ದಾರೆ. ದಯಮಾಡಿ ನೀವು
ಇಂತಹ ಸಂದರ್ಭಗಳಲ್ಲಿ ರೈತರನ್ನ ಹಿತ ಕಾಪಾಡಬೇಕಾದ ಹೊಣೆಗಾರಿಕೆಯನ್ನ ತಾವು ಮಾಡ್ಬೇಕನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಕನ್ನಡ ಒಕ್ಕೂಟ ಕರೆ ಕೊಟ್ಟಿರ್ತಕ್ಕಂಥ ಬಂದ್ ಸಂಘಟನೆಗಳಲ್ಲೇ ಗೊಂದಲ, ಒಂದಷ್ಟು ಸಂಘಟನೆಗಳು ಬೆಂಬಲ ಕೊಡ್ತಿದೆ, ಒಂದು ಸಂಘಟನೆಗಳು ಬೆಂಬಲ ಕೊಡ್ತಿಲ್ಲ. ಏನ್ ಸಂದೇಶ ಹೋಗುತ್ತೆ ಸರ್ ರಾಜ್ಯದ ನಾಯಕರುಗಳ ಬಗ್ಗೆ ನಾನು ಮಾತಾಡಲ್ಲ. ನಾನೊಬ್ಬ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷನಾಗಿ ಮಾತಾಡೋದೇನು ಅಂತ ಹೇಳಿದ್ರೆ, ನಿಜವಾಗ್ಲೂ ಇದು ದೊಡ್ಡ ದುರಂತ. ಕನ್ನಡಿಗರ ಸ್ವಾಭಿಮಾನಕ್ಕೆ ಕರ್ನಾಟಕ ಬಂದ್ ಆಗ್ಬೇಕು. ಸರ್, ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದೆ, ನಮ್ಮಲ್ಲೇ ಬೆಳೆಯೋದಕ್ಕೆ ನೀರಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ ಹೊಸ ಬೆಳೆ ಬೆಳಿಬೇಡಿ ಅಂತ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಅನ್ನುವಂಥದ್ದು ಸರಿ? ಸರ್, ಹವಾಮಾನ ಇಲಾಖೆ ಹೇಳವ್ರೆ ಈ ಸಲ ಭೀಕರವಾದ ಬರಗಾಲ ಬರುತ್ತೆ ಅಂತ. ಆ ಉದ್ದೇಶಕ್ಕೆ ಸರ್ಕಾರ ಏನಂತ ಹೇಳ್ತು, ನೀವು ಯಾವುದೇ ಕಾರಣಕ್ಕೂ ಬೆಳೆ ಒಡ್ಲೇಬೇಡಿ ಅಂತ ಹೇಳಿದ್ರು. ಬೆಳೆ ಒಡ್ಬೇಡಿ ಅಂತ ನಮ್ಗೆ ಹೇಳಿ ಈಗ ಕಷ್ಟಪಟ್ಟು ಹೆಂಗೋ 109 ಅಡಿ KRS ಅಲ್ಲಿ ನೀರು ತುಂಬದೆ. ಈ ಸಮಯದಲ್ಲಿ CWRC CWMA ಏನು ಆದೇಶ ಮಾಡದೆ 12,000 ಕ್ಯೂಸೆಸ್ ನೀರ್ನ ಬಿಡ್ಲೇಬೇಕು ಅಂತ ಆದೇಶ ಮಾಡದೆ. ಹಂಗೇನಾರ ಬಿಟ್ರೆ KRS ತುಂಬಾ ಬರಿದಾಯ್ತದೆ. ಅವ್ರಿಗೆ 16 TMC ನೀರು ಹೋದ್ರೆ ಯಾವುದೇ ಕಾರಣಕ್ಕೂ KRS ಅಲ್ಲಿ ನೀರು ಇರುವುದೇ ಇಲ್ಲ. ನಮ್ಗೆ ಬೆಳೆ ಬೆಳಿಕಲ್ಲ, ಕುಡಿಯಕ್ಕೂ ಕೂಡ ನೀರಿಲ್ಲ. ಹಂಗಾಗಿ ನಾವು ಇವತ್ತು ಖಾಲಿ ಮಡಕೆ ಹಿಡ್ಕೊಂಡು ಮತ್ತು ಹುಳಿಕಾಳು ತಿನ್ಕೊಂಡು ಪ್ರತಿಭಟನೆ ಮಾಡಿ ಈ ಸರ್ಕಾರಕ್ಕೆ ಮನವರಿಕೆ ಆಗಬೇಕು. ಏನಂತ ಅಂದ್ರೆ ಯಾವುದೇ ಕಾರಣಕ್ಕೂ ಸರ್ವ ಪಕ್ಷಗಳು ಸಭೆ ಸೇರಿ ನೀರನ್ನ ಬಿಡ್ಲೇಬಾರ್ದು ಅಂತ ಆದೇಶ ಮಾಡಬೇಕು ಅಂತ ನಮ್ಮ ಆಗ್ರಹ. ಇದು ಹೋರಾಟಗಾರರ ಮಾತು. ಸರ್ವ ಪಕ್ಷಗಳನ್ನ ಸಭೆಯನ್ನು ಕರೆದು ನೀರು ಬಿಡದಂತೆ ತೀರ್ಮಾನ ಮಾಡಿ ಎನ್ನುವಂತ ಒತ್ತಾಯವನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ ಅಲ್ಲಿ ಏನ್ ಸ್ಥಿತಿ ವಿವರಿಸ್ತಾರೆ ಹರೀಶ್. ಯಾವುದೇ ಬಂದು ಯಶಸ್ವಿ ಆಗತ್ತಾ ಇಲ್ವಾ ಅನ್ನೋದು ಕಾಣಿಸೋದೆ, ಮೊದಲು ಗೋಚರಿಸೋದೆ ಮೆಜೆಸ್ಟಿಕ್ ಅಲ್ಲಿ. ಬೆಂಗಳೂರಿಗೆ ಸಂಬಂಧಿಸಿ ಏನಾಗ್ತಿದೆ ಸದ್ಯ ಅಲ್ಲಿ? ಏನು ಇವತ್ತು ಕನ್ನಡ ಒಕ್ಕೂಟ ಪರವಾಗಿ ಏನು ಅಟಲ್ ನಾಗರಾಜ್ ಏನಿದ್ರು ಇವತ್ತು ಕರ್ನಾಟಕ ಬಂದ್ಗೆ ಏನು ಕರೆಯನ್ನ ಕೊಟ್ಟಿದ್ರು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಮೆಜೆಸ್ಟಿಕ್ನ KSRT ನಿಲ್ದಾಣದಲ್ಲಿ ಏನೊಂದು ಬಂದ್ ಆಗತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಸದ್ಯಕ್ಕೆ ನಾನು ಇದೀಗ ಏನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇದೆ ನೋಡ್ತಾ ಇರ್ಬೋದು, ಯಾವುದೇ ರೀತಿಯಾದಂಥ ಬಂದ್ ಎಫೆಕ್ಟ್ ಸದ್ಯಕ್ಕೆ KSRTC ಬಸ್ ನಿಲ್ದಾಣಕ್ಕೆ ತಟ್ಟಿಲ್ಲ. ಯಥಾಸ್ಥಿತಿ ಕಾಯ್ಕೊಂಡಿರುವಂಥದ್ದು. ಅಂದರೆ ಪ್ರತಿನಿತ್ಯ ಯಾವ ರೀತಿ ಬಸ್ಗಳು ಓಡಾಟವನ್ನ ಮಾಡ್ತಾ ಇದ್ವು ಅದೇ ರೀತಿಯಾಗಿ ಬಸ್ಗಳು ಇವತ್ತು ಕೂಡ ಓಡಾಟವನ್ನ ಮಾಡ್ತಾ ಇರುವಂಥದ್ದು. ಒಂದನ್ನು ಹೊರತುಪಡಿಸಿ ಅಂದರೆ ಏನು ಮೆಜೆಸ್ಟಿಕ್ ನಿಲ್ದಾಣದಿಂದ ತಮಿಳುನಾಡಿಗೆ ಏನು ಓಡ್ತಾ ಇದ್ವು ಆ ಒಂದು ಬಸ್ಗಳ ಸ್ಥಗಿತ ಆಗದೆ ಹೊರತುಪಡಿಸಿದ್ರೆ ಎಂದಿನಂತೆ KSRTC ಬಸ್ಗಳು ತಮ್ಮ ಕಾರ್ಯವನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಇವತ್ತು 6 ಗಂಟೆಯಿಂದ ಆಗ್ಲಿ BMTC ಆಗ್ಲಿ KSRTC ಆಗ್ಲಿ ಈ ಕಡೆ ಯಾವೊಬ್ಬ ಕನ್ನಡ ಪರ ಒಕ್ಕೂಟದ ಹೋರಾಟಗಾರರು ಕೂಡ ಇನ್ನೊಂದು ಮೆಜೆಸ್ಟಿಕ್ ಕಡೆ ಬಂದಿಲ್ಲ, ಯಾವುದೇ ಪ್ರತಿಭಟನೆಯನ್ನು ಕೂಡ ಮಾಡಿಲ್ಲ. ಜೊತೆಗೆ ಒಂದು ಕಡೆ ನೋಡ್ತಾ ಇರ್ಬೋದು ಏನ್ KSRTC ಬಸ್ ನಿಲ್ದಾಣದಲ್ಲಿ ಅಂಗಡಿ ಮುಗ್ಗಟ್ಟುಗಳು ಕೂಡ ಎಂದಿನಂತೆ ಓಪನ್ ಆಗಿದಾವೆ. ಯಾವುದೇ ರೀತಿಯಾದಂತಹ ತಡೆದಿದೆ, ಅವರು ಕೂಡ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಆಟೋ ರಿಕ್ಷಾಗಳಾಗಿರ್ಬೋದು, ಕ್ಯಾಬ್ಗಳಾಗಿರ್ಬೋದು ಎಲ್ಲವೂ ಕೂಡ ಮೆಜೆಸ್ಟಿಕ್ ನಲ್ಲಿ ಎಂದಿನಂತೆ ಪ್ರಯಾಣವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಒಂದಷ್ಟು ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ, ಅಂದ್ರೆ ಬಂದ್ ಎಫೆಕ್ಟ್ ಕಡಿಮೆ ಆಗಿದೆ, ಅಂದ್ರೆ ಬಂದ್ ಎಫೆಕ್ಟ್ ಇರುತ್ತೆ ಅನ್ನುವಂಥದ್ದು. ಊರಿಗೆ ಹೋಗುವಂಥವ್ರು ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೊಂಡಿರ್ಬೋದು, ಅವರನ್ನ ಹೊರತುಪಡಿಸಿದ್ರೆ. ಜೊತೆಗೆ ನಿನ್ನೆಯಷ್ಟೇ ಪೊಲೀಸ್ ಇಲಾಖೆ ಕೂಡ ಒಂದು ಸೂಚನೆಯನ್ನ ಕೊಟ್ಟಿತ್ತು, ಸಾರ್ವಜನಿಕರಿಗೆ ಅಡೆತಡೆ ಉಂಟಾಗುವ ರೀತಿಯಲ್ಲಿ ಏನಾದರೂ ಪ್ರತಿಭಟನೆ ಮಾಡಿದ್ರೆ ಅವರನ್ನ ವಶಕ್ಕೆ ಪಡಿತೇವೆ ಅಂತೇಳಿ ಕೂಡ ಪೊಲೀಸರು ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಬೆಂಗಳೂರಿನ KSRTC ತಮ್ಮ ಊರುಗಳಿಗೆ ತೆರಳುತ್ತಾ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವ ಜೊತೆಗೆ ಪೊಲೀಸರು ಕೂಡ ಬೆಳಗ್ಗೆ 6 ಗಂಟೆಯಿಂದಲೇ KSRTC ನಿಲ್ದಾಣದಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಯಾವುದೇ ರೀತಿಯಾಗಿ ಬಂದ್ಗೆ ಒಂದಷ್ಟು ಬಸ್ ನಿಲ್ದಾಣದಿಂದ ನಮ್ಮ ಪ್ರತಿನಿಧಿ ರಕ್ಷಾ ಕೂಡ ಜಾಯ್ನ್ ಆದ್ರು. ರಕ್ಷಾ, ಏನಾಗ್ತಿದೆ ಸ್ಯಾಟಲೈಟ್ ಅಲ್ಲಿ? ಏನಾದ್ರೂ ಬಂದ್ನ ತೀವ್ರತೆ ಕಾಣಿಸ್ತಾ ಇದೆಯಾ? ರಕ್ಷಿತ್, ಬೆಳ್ಳಂಬೆಳಗ್ಗೆ ಸ್ವಲ್ಪ ಪ್ರಮಾಣದ ಬಂಧನ ತೀವ್ರತೆಯನ್ನು ನಾವು ನೋಡಬಹುದಾಗಿತ್ತು. ಯಾಕಂದ್ರೆ ಯಾವುದಾದ್ರೂ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ನವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕಾವಲನ್ನು ಹಾಕಲಾಗಿತ್ತು. ಜೊತೆಗೆ ತಮಿಳುನಾಡಿಗೆ ಹೋಗುವಂಥ ಬಸ್ಗಳು, ಅಂದರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಮೈಸೂರು, ಕೊಡಗು ಭಾಗ, ಚಾಮರಾಜಪೇಟೆ, ಚಾಮರಾಜನಗರಕ್ಕೆ ಎಷ್ಟೆಲ್ಲ ಬಸ್ಗಳನ್ನು ಹೋಗುತ್ತೋ ಅಷ್ಟೇ ಬಸ್ಸುಗಳು ತಮಿಳುನಾಡಿಗೆ ಹೋಗುವಂಥ ಬಸ್ಗಳನ್ನು ಕೂಡ ಇಲ್ಲಿಂದ ಆಪರೇಟ್ ಮಾಡಲಾಗುತ್ತೆ. ನೀವು ನೋಡಬಹುದು ನನ್ನ ಎಡಭಾಗದಲ್ಲಿ ಸಾಕಷ್ಟು ತಮಿಳುನಾಡಿಗೆ ಹೋಗುವಂಥ ಬಸ್ಗಳು ಈಗಲೂ ಕೂಡ ಪ್ರಯಾಣಿಕರಿಗಾಗಿ
ವೆಯ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು. ಪೊಲೀಸ್ನ ಇಲ್ಲಿಂದ ಹೋಗುವಂತಹ ತಮಿಳುನಾಡಿಗೆ ಹೋಗುವಂಥ ಬಸ್ಗಳನ್ನು ತಡೆ ಹಿಡಿಯಲಾಗಿತ್ತು. ನಂತರ ಪರಿಸ್ಥಿತಿ ತಿಳಿಯಾಗಿದೆ ಅನ್ನೋದನ್ನು ಅರ್ಥಂತಹ ಪೊಲೀಸ್ ಇಲಾಖೆಯಿಂದ ACP ಅವರು ಕೂಡ ಖುದ್ದು ಇಲ್ಲಿ ಬಂದಿರ್ತಾರೆ. ಅವರು ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಿಲ್ಲ, ಯಾವುದೇ ಬಂದಿನ ಒಂದು ಅಹಿತಕರ ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ಕಡಿಮೆ ಇರೋದನ್ನ ಗಮನಿಸಿ ಎಲ್ಲ ಬಸ್ಗಳನ್ನು ತಮಿಳುನಾಡಿಗೆ ಹೋಗುವಂಥ ಬಸ್ಗಳನ್ನು ಏಕಕಾಲಕ್ಕೆ ಬಿಡುಗಡೆಯನ್ನು ಮಾಡ್ತಾರೆ. ಇಲ್ಲಿಂದ ಅವರಿಗೆ ಹಾಕಿದಂಥ ತಡೆಯನ್ನು ತೆರವು ಮಾಡ್ತಾರೆ. ಅದಾದ ನಂತರದಲ್ಲಿ ಪ್ರಯಾಣವೂ ಕೂಡ ಇವಾಗ ಪ್ರಯಾಣಿಕರು ಕೂಡ ಆರಾಮಾಗಿ ತಾವು ಹೋಗಬೇಕಾಗಿರುವಂಥ ಸ್ಥಳಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ತಮಿಳುನಾಡು ಬಸ್ಗಳಾಗಿರ್ಬೋದು, ಕರ್ನಾಟಕ ಬಸ್ಗಳಾಗಿರ್ಬೋದು, ಅವುಗಳು ಕೂಡ ಆರಾಮಾಗಿ ಸಂಚಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಸೊ ಎಲ್ಲಿ ಬಂದಿನ ಎಫೆಕ್ಟ್ ನಮಗೆ ಕಾಣಸಿಗುತ್ತೆ ಅಂತ ಅಂದರೆ ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತಗೊಂಡಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿನ ಎಫೆಕ್ಟ್ ಕಾಣಸಿಗುತ್ತೆ. ಆದರೆ ಆ ರೀತಿಯಾದಂಥ ಯಾವುದೇ ಸಮಸ್ಯೆಗಳಿಲ್ಲ. ಬಸ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕಡಿಮೆ ಕೂಡ ಆಗಿಲ್ಲ. ಪ್ರಯಾಣಿಕರ ಸಂಖ್ಯೆಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಒಂದು ವಾರದಿಂದ ಕನ್ನಡಪರ ಸಂಘಟನೆಗಳು ಬಂದ್ ಆಗುತ್ತೆ ಅಂತ ಹೇಳ್ತಿದ್ದಂಥ ನಿಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಅಂದರೆ ಈ ಕ್ಷಣಕ್ಕೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ಆದರೆ ಬೆಳಗ್ಗೆ 6 ಗಂಟೆಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಈ ಕ್ಷಣದಲ್ಲಿ ಪರವಾಗಿಲ್ಲ, ಮತ್ತೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿರ್ತಕ್ಕಂಥದ್ದು. ಬಸ್ಗಳ ಸಂಖ್ಯೆ ಯಥೇಚ್ಛವಾಗಿದೆ, ಆದರೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಮೈಸೂರು ಭಾಗಕ್ಕೆ, ಮಂಡ್ಯ ಭಾಗಕ್ಕೆ ಹೋಗುವಂಥ ಬಸ್ಗಳನ್ನು ಹಾಕೊಂಡು ಸಾಕಷ್ಟು ಜನ ಕಂಡಕ್ಟರ್ ಇರ್ಬೋದು, ಹಾಗೆ ಡ್ರೈವರ್ಸ್ ಇರ್ಬೋದು, ಪ್ರಯಾಣಿಕರಿಗಾಗಿ ವೆಯ್ಟ್ ಮಾಡ್ತಿರುವಂತಹದ್ದು ಕಾಣಿಸ್ತಾ ಇದೆಯೋ ಹೊರತು ಯಾವುದೇ ರೀತಿಯಾದಂತಹ ಬಸ್ಗಳ ಸಂಚಾರದಲ್ಲಿ ವಿಳಂಬ ಆಗೋದಿರ್ಬೋದು ಅಥವಾ ಬಸ್ಗಳು ಇಲ್ಲ ಅನ್ಬಹುದು. ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಬೆಂಗಳೂರಿಗರ ಪಾಲಿಗೆ ಬಂದಿಗೆ ಸಾಕಷ್ಟು ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ಕೈ ಜೋಡಿಸ್ತಾನೆ ಇರುವಂತಹ ಹಿನ್ನೆಲೆಯಲ್ಲಿ ಕನ್ನಡ ಪರ ಯಾವುದೇ ರೀತಿಯಾದಂತಹ ಪ್ರತಿಭಟನೆಯ ಕಾವು ಕೂಡ ಬೆಂಗಳೂರಿನಲ್ಲಿ ಕಾಣಿಸ್ತಾ ಇಲ್ಲ. ನಾವು ಮಂಡ್ಯ ಮೈಸೂರು ಭಾಗದಲ್ಲಿ ನೋಡಿದಾಗ ಒಂದಷ್ಟು ಪ್ರತಿಭಟನೆ ಆದರೂ ಕಾಣಿಸ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರೋದಾಗಿರ್ಬೋದು. ಆ ರೀತಿಯಾದಂಥ ಒಂದು ಪರಿಸ್ಥಿತಿಯೂ ಕೂಡ ಇಲ್ಲ. ಕೇವಲ ವಾಟಾಳ್ ನಾಗರಾಜ್ ಅವರು ಮಾತ್ರ ಇವತ್ತು ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಆ ಕ್ಷಣಕ್ಕೂ ಕೂಡ ಪೊಲೀಸ್ನವರು ಈಗಾಗಲೇ ಸಾಕಷ್ಟು ಬಂದೋಬಸ್ತನ್ನು ಮಾಡ್ಕೊಂಡಿರೋದ್ರಿಂದ ವಾಟಾಳ್ ನಾಗರಾಜ್ ಕೂಡ ಅಲ್ಲಿಗೆ ತಲುಪಿ ತಮ್ಮ ಒಂದು ಹೋರಾಟವನ್ನು ಮಾಡಲಿಕ್ಕಾಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದರೆ ಬಂದಂತ ಏನು ಹೇಳಲಾಗುತ್ತೆ ಆ ರೀತಿಯಾದಂಥ ವಾತಾವರಣ ಇಡೀ ಬೆಂಗಳೂರಿನ ಯಾವುದೇ ಮಾರ್ಕೆಟಲ್ಲಿ ಆಗಿರ್ಬೋದು, ಮೆಜೆಸ್ಟಿಕಲ್ ಆಗಿರ್ಬೋದು, ಸ್ಯಾಟಲೈಟ್ ಅಲ್ಲಿ ಆಗಿರ್ಬೋದು ಕಾಣ ಸಿಗ್ತಾ ಇಲ್ಲ. ರಕ್ಷತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.